T24 ಕನ್ನಡ ನ್ಯೂಸ್ಗೆ ಸ್ವಾಗತ. ವಂಡಮುರಿ ಪ್ರಕರಣದಲ್ಲಿ ಬಿಜೆಪಿ ಆರೋಪ ಮಾಡುತ್ತಾ ಇರುವುದಕ್ಕೆ ತಿರುಗೇಟು ಕೊಟ್ಟಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಇದರಲ್ಲಿ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಗೃಹ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ವಿಚಾರಣೆ ಮಾಡಿದ್ದಾರೆ. ಅವರು ಯಾಕೆ ರಾಜೀನಾಮೆ ಕೊಡಬೇಕು? ಯಾರು ಕೂಡ ರಾಜೀನಾಮೆ ನೀಡುವ ಪ್ರಶ್ನೆ ಇಲ್ಲ. ಏನು ಮಾಡಬೇಕು ಎಂದು ಸಲಹೆ ನೀಡಿ ಅಂತ ತಿಳಿಸಿದ್ದಾರೆ. ಬಿಜೆಪಿ ವಂಡಮುರಿ ಪ್ರಕರಣಕ್ಕೆ ಹೆಚ್ಚು ಆಸಕ್ತಿ ತೋರುತ್ತಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಎಲ್ಲದರಲ್ಲೂ ಬಿಜೆಪಿ ರಾಜಕೀಯ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡಲಾಗಿದೆ. ಅವರು ರಾಜಕೀಯ ಮಾಡ್ತಾರೆ ಎಂದು ನಾವು ಮಾಡಲ್ಲ. ಅಲ್ಲಿ ಆಗಿದ್ದ ಘಟನೆ ಯಾರಿಗೂ ಚೇಂಜ್ ಮಾಡಲು ಸಾಧ್ಯವಿಲ್ಲ. ಇನ್ನು 10 ಸಾರಿ ಬಂದರೂ ವಸ್ತು ಸ್ಥಿತಿ ಹಾಗೆ ಇರುತ್ತೆ. ಬಿಜೆಪಿಯವರು ಬೆಳಗಾವಿ ಘಟನೆಗೆ ಹೆಚ್ಚು ಆಸಕ್ತಿ ತೋರುತ್ತಿದ್ದಾರೆ. ದೇಶದಲ್ಲಿ ಇಂತಹ ಬಹಳಷ್ಟು ಘಟನೆಗಳು ಆಗಿವೆ. ಅಲ್ಲಿಗೂ ಹೋಗ್ಬೇಕು, ಇಲ್ಲಿ ಅಷ್ಟೇ ಬಂದ್ರೆ ಅದು ರಾಜಕೀಯ ಅನಿಸುತ್ತೆ. ಮಣಿಪುರದ ಘಟನೆ 3 ತಿಂಗಳು ಇಡೀ ಜಗತ್ತೇ ನೋಡಿತ್ತು, ಆದರೂ ಅಲ್ಲಿ ಯಾರು ಹೋಗ್ಲಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಹೊಸ ವಂಡಮುರಿ ಪ್ರಕರಣಕ್ಕೆ 2 ಪರಿಹಾರ ನಮ್ಮ ರಾಜ್ಯ ಸರ್ಕಾರದಿಂದ ಮಂಜೂರಾಗಿದೆ. ಒಂದು CM 5 ಲಕ್ಷ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ 2 ಎಕರೆ ಜಮೀನನ್ನು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಅದನ್ನು ಅಧಿಕಾರಿಗಳ ಮುಖಾಂತರ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಘಟನೆ ಆಗಿದೆ. ಈಗಾಗಲೇ ಪೊಲೀಸರು ಯಾರು ಮುಂಚೆ CIDಗಿಂತ ಬರೋದಕ್ಕಿಂತ ಮುಂಚೆ ಹೆಚ್ಚು ಕಮ್ಮಿ ಎಲ್ಲರನ್ನೂ ಅರೆಸ್ಟ್ ಮಾಡಿದಾಗ ಇನ್ನೊಂದು 2 ಸಿಗಬೇಕಷ್ಟೇ. ಅವರು ಕೂಡ ಅದನ್ನು ಮತ್ತೆ CID ಒಪ್ಪಿಸಿದ್ದಾರೆ. ಯಾರು ಒತ್ತಡ ಸಮಸ್ಯೆ ಬೇಡ, ಅನುಮಾನ ಬೇಡ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಒಳ್ಳೆಯದೇ. ಅವರು ಕೂಡ ನಮ್ಮ ಪೊಲೀಸರು ಕೂಡ ಒಳ್ಳೆಯ ತನಿಖೆ ಮಾಡಿದ್ದಾರೆ. ಸೊ ಅದೊಂದು ಘಟನೆ ಆಗಬಾರ್ದಿತ್ತು ನಮ್ಮ ಭಾಗದಲ್ಲಿ, ಆಗಿದೆ. ಹಾಗಾಗಿ ಮುಂದೆ ಆಗಬಾರ್ದಂಗೆ ನೋಡ್ಕೊಳ್ಳಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಿ, ಒಬ್ಬರದೇ ಜವಾಬ್ದಾರಿ ಇಲ್ಲ, ಎಲ್ಲರಿಗೂ ಜವಾಬ್ದಾರಿ. ಹೆಚ್ಚು ಸಾರ್ವಜನಿಕ ಜವಾಬ್ದಾರಿ ಭಾಳ ಇದೆ. ಘಟನೆ ಆದಾಗ ಇರೋರು ಅಲ್ಲಿ ಅವ್ರ ಮುಂದೆ ಅವರೇ ಫಸ್ಟು, ಯಾರು ಪೊಲೀಸರಾಗಲಿ ನಾವಾಗಲಿ ಸೊ ಅವರು ಅದನ್ನು ಬಗೆಹರಿಸುವಂಥ ಪ್ರಯತ್ನ ಆದರೆ ಇಂಥ ಘಟನೆಗಳ ಮತ್ತೆ ವಾಪಸ್ ಆಗೋಣ ಅಂತ ನಮ್ಮ ಒಂದು ನಂಬಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಅದನ್ನೇ ಹೇಳಿದೆ, ನಿನ್ನೆ ಸಾರ್ವಜನಿಕರು ಅದಕ್ಕೆ ಸ್ಪಂದನೆ ಮಾಡಬೇಕು ಅಂತ ಘಟನೆ ಆದಾಗ. ಸೊ ಅವರು ಕೂಡ ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ. ತಕ್ಷಣ ಅದನ್ನು ಪರಿಹಾರ ಅಲ್ಲೇ ಕೊಂಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದು ಸ್ಥಳೀಯವಾಗಿ. ಮುಂದಿನ ದಿನಗಳು ಆ ರೀತಿ ಆಗದಂಗೆ ನೋಡ್ಕೊಳ್ಳೋ ಅಷ್ಟೇ ನಮ್ದೆಲ್ಲರ ಜವಾಬ್ದಾರಿ ಅಷ್ಟೇ. ಮಣಿಪುರ ಪ್ರಕರಣದಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಲಾದಂಥ ಬಿಜೆಪಿಯವರು ಈ ಪ್ರಕರಣದಲ್ಲಿ ಭಾಳ ಆಸಕ್ತಿ ಇರ್ತಾರೆ. ಅವ್ರು ಎಲ್ಲದಕ್ಕೂ ರಾಜಕೀಯ ಮಾಡ್ತಾರೆ ಅಷ್ಟೇ. ಅದಕ್ಕೆಲ್ಲರೂ ಉತ್ತರ ಹೇಳಿದ್ದಾರೆ. ನೀವು ಸಾಕಷ್ಟು ಪ್ರಶ್ನೆ ಕೇಳಿದರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ರಾಜಕೀಯ ಮಾತ್ರ ಮಾಡ್ತಾರಂತ. ಈಗ ಅವ್ರು ಮಾಡ್ತಾರೆ, ನಾವು ಮಾಡಲಿಕ್ಕೆ ಆಗೋಲ್ಲ. ಏನು ನಿಜ ಸ್ಥಿತಿ ಇದ್ದು ನಾವು ಮಾಡ್ತಾಯಿದ್ವಿ. ಅವ್ರು ರಾಜಕೀಯ ಮಾಡಲಿ, ಇನ್ನೂ 10 ಸಲ ಬರಲಿ, ಅಲ್ಲಿ ಆಗಿಂಥ ಘಟನೆ ಚೇಂಜ್ ಮಾಡಲಿಕ್ಕೆ ಯಾರಿಗೂ ಆಗೋಲ್ಲ. ಇನ್ನೂ 10 ಸಲ ಬಂದರೂ ಕೂಡ ವಸ್ತುಸ್ಥಿತಿ ಅದೇ ಇರ್ತದೆ. ಸೊ ಅವರು ಮಣಿಪುರಕ್ಕೆ ಹೋಗಬೇಕಾಯಿತು. ಸೊ UP ಹತ್ರಾಸ್ ಮನುಷ್ಯ ವಾಲ್ಮೀಕಿ ಆದಾಗ ಯಾರು ಹಾಗೆ ಭಾಳಷ್ಟು ಘಟನೆ ಆಗಿದೆ ಈ ದೇಶದಲ್ಲಿ, ರಾಜ್ಯದಲ್ಲಿ. ಅಲ್ಲಿ ಹೋದರೆ ಒಳ್ಳೆಯದು. ಬರೀ ಇಲ್ಲಿ ಅಷ್ಟೇ ಬಂದರೆ ರಾಜಕೀಯ ಅಂತ ಖಂಡಿತ ಅದು ಪ್ರೇರಿತ. ಎಲ್ಲ ಕಡೆ ಹೋಗಬೇಕು, ಕೇಳಬೇಕು. ಮಣಿಪುರ 3 ತಿಂಗಳವರೆಗೆ ಇಡೀ ಜಗತ್ತೇ ನೋಡಿದೆ, ಅವ್ರು ಕೂಡ ಯಾರೂ ಹೋಗಿಲ್ಲ. ಸರ್, ಇಂಥ ಘಟನೆಗಳು ಪುನಃ ಆಗದಂತೆ ಏನು ವ್ಯವಸ್ಥೆ ಮಾಡ್ತಾರೆ? ಅದಕ್ಕೆ ಖಡಕ್ ಪೊಲೀಸ್ ವ್ಯವಸ್ಥೆ ನಂತರ ಹೋಗ್ಲಿಕ್ಕೆ ಆಯ್ತು. ಈಗ ತಕ್ಷಣ ಆದರೆ ಯಾರು ಏನು ಮಾಡೋರು ಸರ್? ಈಗ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಅಂದರೆ ಈಗ ಜನರಲ್ಲಿ ಅವೇರ್ನೆಸ್ ಸಲುವಾಗಿ ಇಲ್ಲಿಗೆ ಪೊಲೀಸರು ಗೊತ್ತಾದ ತಕ್ಷಣ ಹೋಗಿದ್ದಾರೆ. ಗೊತ್ತಾದ್ಮೇಲೆ ಹೋಗೋದು ಪೊಲೀಸರು 10 ನಿಮಿಷದಲ್ಲಿ ಅಲ್ಲಿ ಹೋಗಿದ್ದಾರೆ. ಅದು ಕೂಡ ಅದು ಸ್ಥಳೀಯವಾಗಿ ಅದನ್ನು ನಿಯಂತ್ರಣ ಮಾಡಬೇಕಾಯಿತು ಆ ಊರಿನ ಸಾರ್ವಜನಿಕರು. ಸೊ ಅವ್ರಿಗೆ ಧೈರ್ಯ ಮತ್ತು ಅವ್ರಿಗೆ ಮೋಟಿವೇಟ್ ಮಾಡುವಂಥ ಕೆಲಸ ಅದು ಸಾರ್ವಜನಿಕರಿಗೆ. ಈ ಥರ ಏನಾದರೂ ಅವೇರ್ನೆಸ್ ಪ್ರೋಗ್ರಾಮ್ಸ್ ಏನಾದರೂ ಮಾಡಿಸ್ತೀರಿ ಸರ್? ಈ ಥರ ಈಗ ಇದೊಂದು ಇನ್ಸಿಡೆಂಟ್ ಇಟ್ಕೊಂಡು ಮುಂದೆ ಈ ಥರ ಆಗಬಾರ್ದು ಅಂತ ನೋಡೋಣ. ಅದಕ್ಕೆ ಸರ್ಕಾರ ಈಗ ಹೈಕೋರ್ಟ್ ಕೂಡ ಮಾನಿಟರ್ ಮಾಡ್ತಾ ಇದೆ. ಅವರು ಕೂಡ ಸಜೆಷನ್ ನೋಡೋಣ. ಆಯೋಗ ಕೂಡ ಬಂದಿದೆ, ಆಯೋಗದವ್ರು ಕೂಡ ಸಜೆಷನ್ ಕೊಡ್ಬೋದು. ಆಯೋಗದವ್ರು ಕೊಡಲಿ. ಮಾನವ ಹಕ್ಕು ಆಯೋಗ ಕೂಡ ಬಂದಿದೆ, ಅವರು ಸಜೆಷನ್ ಕೊಡ್ಬೋದು. ಅದೆಲ್ಲ ಏನು ಕೊಡ್ತಾರೆ ಅದ್ರ ಮೇಲೆ ಸರ್ಕಾರ ಪೊಲೀಸರಿಗೆ ಒಂದು ಗೈಡೆನ್ಸು ಅಥವಾ DC ಅವರಿಗೆ ಗೈಡ್ ಮಾಡ್ಬೋದು, ಹೀಗೆ ಮಾಡಿ ಅಂತ. ಸೊ ಅವ್ರು ವರದಿ ಬರ್ಮಟ್ಟ ವೇಟ್ ಮಾಡೋದು. ಸರ್, ಈಗ ಸಂತ್ರಸ್ತ ಮಹಿಳೆಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನುವಂಥದ್ದು ಈಗಾಗಲೇ ಕೊಟ್ಟಿದ್ದಿಲ್ಲ. ಈಗಾಗಲೇ 5 ಲಕ್ಷ ಪರಿಹಾರ ಕೊಟ್ಟಿದ್ದೀವಿ, ಭೂಮಿ ಕೊಟ್ಟಿದ್ದೀವಿ. ಇಲ್ಲ, ಬೇರೆ ಕಡೆ ಪುನರ್ವಸತಿ ಕಲ್ಪಿಸಬೇಕು. ಇನ್ನು ಅದೇ ಗ್ರಾಮದಲ್ಲಿ ಮತ್ತೆ ಅವರು ಬದುಕಕ್ಕಾಗೋದಿಲ್ಲ ಅಂತ ಅಲ್ಲೇ ಹೋಗಿಬಿಟ್ಟು ಪ್ರಶ್ನೆ ಇಲ್ಲ. ಅಂಥ ವಾತಾವರಣ ಏನಿಲ್ಲ.
ಅಲ್ಲೇ ಇರ್ತಾರೆ ಅವರು, ಅಲ್ಲಿಗೆ ಅವ್ರಿಗೆ ಪುನರ್ವಸತಿ ಮಾಡ್ತಾರೆ. ಸರ್ ಬಿಜೆಪಿ ದ್ವಂದ್ವ ಹೇಳಿಕೆನೇ ಕೊಡ್ತಾ ಇದೆ ಸರ್. ಒಂದು ಕಡೆ ಮಹಿಳಾ ಹೇಳ್ತಾರೆ ಎಲ್ಲ ಕರೆಕ್ಟ್ ಆಗಿದೆ ಮಾಡಿರ್ತಾವ ಅಂತೇಳಿ, ಬಿಜೆಪಿ ಕೆಲವು ನಾಯಕರು ಹೇಳ್ತಾರೆ ಎಲ್ಲ ಸಮಸ್ಯೆ ಆಗಿದೆ ಅಂತೇಳಿ. ಅದನ್ನ ಹೇಳೋದಲ್ಲ, ರಾಜಕೀಯ ಅಂತ ಹೇಳ್ತಾ ಇದಿಲ್ಲ. ರಾಜಕೀಯ ಅವ್ರು ಮಾಡೋರು ರಾಜಕೀಯ ಮಾಡೋರು, ಏನಾದ್ರು ಸಿಕ್ಕರೆ ಮಾಡ್ಲಿಕ್ಕೆ ಹೋಗ್ತಾರೆ. ರಾಜೀನಾಮೆ ಕೊಡಬೇಕು ಗೃಹ ಮಂತ್ರಿಗಳು ಅಂತೇಳಿ ಒಂದು ಬಿಜೆಪಿ ಅವರೇ ಕೊಡ್ತಾರೆ. ಅದಕ್ಕೆ ಆ ತಕ್ಷಣ ಹೋಗಿದ್ದಾರೆ ಪೊಲೀಸು. ಫಸ್ಟ್ ಆ್ಯಕ್ಷನ್ ಅವ್ರು ಹೋದ್ಮೇಲೆ ನಿಯಂತ್ರಣ ಆಗಿದ್ದಾರೆ. ಪೊಲೀಸ್ ಹೋದ ತಕ್ಷಣ ಅದು ಸರಿಯಾಗಿತ್ತು. ಯಾರು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಸೊ ಇದನ್ನು ರಾಜಕೀಯ ಬಿಡಬೇಕು. ಅವರು ಏನು ಸಜೆಷನ್ ಕೊಡಬೇಕಷ್ಟೇ, ಯಾವಾಗ ಹಿಂಗಾಗಿದೆ ಹಿಂಗೆ ಮಾಡಿ ಅಂತ. ಅದು ಒಳ್ಳೇದು, ಅವರು ಸಜೆಷನ್ ಕೊಟ್ಟು. ಸರ್ ಬೆಳಗಾವಿಯಲ್ಲಿ CM ಇದ್ರೂ ಕೂಡ ಹೋಗಲಿಲ್ಲ ಅನ್ನುವಂಥದ್ದು ಆರೋಪ ಇದೆ. ಅವ್ರ ಆರೋಪ ಹೋಮ್ ಮಿನಿಸ್ಟ್ರು ಹೋದ್ರಲ್ಲ, ಹೋಮ್ ಮಿನಿಸ್ಟ್ರು ಹೋಗಿದ್ದಾರೆ, ನಾವು ಹೋಗಿದ್ದೀವಿ. ಮತ್ತು ಅವರೇ ಇದ್ದ ಅವ್ರು ಯಾರು ಹೋಗಿದ್ದಾರೆ? ಅಲ್ಲೇ ಕಾಕತಿ ಪೊಲಿಟಿಷಿಯನ್ ಅವ್ರು ಕೂತ್ರು ಮುಂದೆ ಹೋಗಿಲ್ಲ ಅವರು. ಎಲ್ಲ ನಾಯಕರಿದ್ರು ಕೂಡ ಯಾರೂ ಹೋಗಿಲ್ಲ. ತಮ್ಮ ಜವಾಬ್ದಾರಿ ಏನು ಹೇಳ್ಕೊಳ್ಳಲ್ಲ ಅವರು. ನಮ್ಮ ಜವಾಬ್ದಾರಿ ಕೇಳ್ತಾರೆ. ಎಲ್ಲ ಆರೋಪಿಗಳು ಭದ್ರತಾ ಲೋಪ ಗೃಹ ಮಂತ್ರಿನೇ ಅಷ್ಟು ಅವರೇ ಅದಕ್ಕೆ ಸಂಬಂಧಪಟ್ಟವರು ಹೋಗಿದ್ದಾರೆ. ಆರೋಪಿಗಳು ಭದ್ರತಾ ಲೋಪ ಪ್ರಕರಣ ಏನು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ JP ನಡ್ಡಾ ರಚನೆ ಮಾಡ್ತಾರೆ. ಇದೊಂದು ಕಡೆ ವಿಷಯನ ಡೈವರ್ಟ್ ಮಾಡೋ ಸಂಬಂಧ ಈ ರೀತಿ ಈ ಪ್ರಕರಣವನ್ನು ರಾಷ್ಟ್ರಮಟ್ಟಕ್ಕೆ ತಗೊಂಡು ಗೊತ್ತಿಲ್ಲ ಅವ್ರು ಏನು ಎದಕ್ಕೆ ಮಾಡಿದಾರಂತ. ಅವ್ರು ಫ್ಯಾಕ್ಟ್ ಫೈಂಡಿಂಗ್ ಏನು ಕೊಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಅವ್ರ ಸಂಸದರ ಇಬ್ಬರು ಬಂದಿಲ್ಲ. ಯಾರು ಬಂದಾರೆ? ಇಲ್ಲೇ ಇದ್ದು ಬಂದಿಲ್ಲ ಇಬ್ಬರು. ಅವರೇ ಬಂದಿಲ್ಲ. ಇನ್ನು ನಮ್ಮ ನಿಂತ್ಕೊಳ್ಳೋದಂತ ಪ್ರಶ್ನೆ ಇಲ್ಲ. ನಾವೆಲ್ಲರೂ ಹೋಗಿದ್ದೀವಿ. ಆರೋಪಿಗಳು ಇನ್ನೂ ಇನ್ನೊಂದು ಇಬ್ಬರದಾರ ಅಷ್ಟೇ, ಮೇಜರ್. ಅವರು ಮೈನರ್ ಅದಾರ ಅಷ್ಟೇ. ಮೇಜರ್ ಇದ್ದವರೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಹುಡುಗಿ ರಕ್ಷಣೆ ಕೊಡೋದೇನು ವ್ಯವಸ್ಥೆ? ಅದೇ ಪ್ರಶ್ನೆ ಇಲ್ಲ. ಈಗಾಗಲೇ ಅವರು ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಬಂದು ಭೇಟಿಯಾಗಿದ್ದಾರೆ. ಅವ್ರು ಮೇಜರ್ ಅದಾರೆ, ಏನು ಮಾಡ್ಲಿಕ್ಕೆ ಆಗೋಲ್ಲ. ಅದು ಅದೊಂದು ಡಿಫ್ರೆಂಟ್. ಅದು ಸಪ್ರೇಟ್ ಇಶ್ಯೂ. ಅವ್ರಿಗೆ ಏನು ರಕ್ಷಣೆ ಬೇಕಾದ್ರೆ ಪೊಲೀಸರು ರಕ್ಷಣೆ ಕೊಡ್ತಾರೆ. ಸರ್ ಕಾಕತಿ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ಸ್ವಲ್ಪ ದೌರ್ಜನ್ಯಗಳು ದಬ್ಬಾಳಿಕೆ ನಡೀತಾ ಇದೆ ಅನ್ನುವಂಥದ್ದು ಸರ್. ಬಹುತೇಕ ಪ್ರಕರಣಗಳು ಹೊರಗೆ ಬರ್ತಾ ಇಲ್ಲ, ಇದೊಂದು ಬಂದಿರುವಂಥದ್ದು. ಅದನ್ನೇ ಅವೇರ್ನೆಸ್ ಆಗಬೇಕು. ಸಾರ್ವಜನಿಕರು ಅವರೇ ಅದನ್ನೇ ಬಗೆಹರಿಸ್ಬೇಕು. ಅವಶ್ಯ ಬಿದ್ದರೆ ಪೊಲೀಸರಿಗೆ ತಿಳಿಸ್ಬೇಕು. ಕೆಲವು ಸಾರಿ ಅಲ್ಲೇ ಮುಚ್ಚುವಂಥ ಪ್ರಕರಣಗಳು ಸಾಕಷ್ಟು ಆಗ್ತಾವೆ. ಒಂದು ಸಾರಿ ಇಂಥ ಗಂಭೀರ ಪ್ರಕರಣಗಳು ಹೊರಗೆ ಅಲ್ಲ, ಎಷ್ಟೋ ಬಾರಿ ನಿಮ್ಮ ಹೆಸರು ಹೇಳ್ಕೊಂಡು ಕೂಡ ಅದನ್ನ ಮಿಸ್ಯೂಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು ಸರ್. ನಿಮ್ಮ ಗಮನಕ್ಕೆ ಬರಲ್ಲ ಸರ್ ಆ ವಿಚಾರಗಳು? ಭಾಳಷ್ಟು ಅಲ್ಲೇ ಹೊಂದಾಣಿಕೆ ಮಾಡ್ತಾರೆ. ಭಾಳಷ್ಟು ವಿಷಯಗಳನ್ನು ಅಲ್ಲೇ ಅವ್ರ ಹಿರಿಯರು ಕೂಡಿ ಘಟನೆಗಳನ್ನು ತಮ್ಮ ವ್ಯಾಪ್ತಿಯಲ್ಲಿ ಮುಗಿಸುವಂಥ ಪ್ರಯತ್ನ ಭಾಳಷ್ಟು ಆಗಿದೆ. ಆಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ, ಭಾಳಷ್ಟು ಆಗಿದೆ. ಆದರೆ ಮುಂದಿನ ದಿನಗಳು ಇಂಥ ಗಂಭೀರ ಪ್ರಕರಣಗಳು ಆಗಬಾರ್ದು ಅಷ್ಟೇ. ಅಲ್ಲ, ನಿಮ್ಮ ಹೆಸರು ದುರ್ಬಳಕೆ ಮಾಡ್ಕೋತಿದ್ದಾರೆ ಈ ವಿಷಯದಲ್ಲಿ ಅಂತೇಳಿ ಇಲ್ಲ, ನಮ್ಮ ಹೆಸರಿನ ಬಳಕೊಳ್ಳ ಎಲ್ಲ ಕಡೆ ಇದು ಇದ್ದದ. ನಮ್ಮ ಇಲ್ಲಿ ಇಡೀ ದೇಶದಲ್ಲೇ ಎಲ್ಲ ಕಡೆ ಆಗಿದೆ. ಇಡೀ MLA ಮಂತ್ರಿಗಳ ಹೆಸರು ಹೇಳೇ ಮುಂದೆ ಮಂಗಳಾರತಿಕತೆ ಎಲ್ಲ ಕಡೆ ಹೇಳ್ತಾರೆ. ಎಲ್ಲಿ ಅವ್ರಿಗೆ ಅಪಾಯ ಇದ್ದಾಗ MLA ಹೆಸರು ಹೇಳ್ತಾರೆ. ಅವ್ರಿಗೆ ಅಷ್ಟೇ ಇಲ್ಲ. ಅದು ನಿಮ್ಮ ಗಮನಕ್ಕೆ ಬಂದಿಲ್ಲ ಇಲ್ಲ ಅಂತ ಕೆಲವು ಬರ್ತಾವೆ, ಕೆಲವು ಬರೋಲ್ಲ. ಕೆಲವು ಬಂದಿರ್ತಾವೆ. ಅವು ಅಲ್ಲೆಲ್ಲ ಸಣ್ಣ ಪುಟ್ಟ ಜಗಳ ಇರ್ತಾವೆ. ನಾವು ಅಂತೀವಿ ಮುಗಿದ್ರೆ ಒಳ್ಳೇದಾಯ್ತು. ಅಲ್ಲ, ಪೊಲೀಸರಿಗೂ ಕೂಡ ಹೆದರಿಸುವಂಥದ್ದು ಆಗ್ತಾ ಇದೆ ಅಂತೆ ಕೆಲವೊಂದಿಷ್ಟು ಪುಡಾರಿಗಳಿಂದ ಸರ್. ಅದ್ರ ಪೊಲೀಸರೇ ಆ್ಯಕ್ಷನ್ ತೊಗೋಬೇಕು. ಅವರು ಸ್ಟ್ರಿಕ್ಟ್ ಆಗಿ ತೊಗೋಬೇಕು. ಐಡೆಂಟಿಫೈ ಮಾಡ್ಬೇಕು ಯಾರಿದ್ದಾರೆ. ಅಲ್ಲ, ಅವ್ರು ನಿಮಗೆ ಗೌರವ ಕೊಟ್ಟು ಸುಮ್ಮನೆ ಇಲ್ಲ, ನಮಗೆ ಗೌರವ ಕೊಡೋ ಪ್ರಶ್ನೆ ಇಲ್ಲ. ಈಗ ಅವ್ರ ತಲೆ ದಂಡ ಹೋಗ್ತೈತೆ. ನಾವ್ಯಾವಾಗ ಯಾರಿಗೂ ಕೂಡ ಒಂದು ಗಾಡಿ ಮ್ಯಾಗ ಪೋಸ್ಟರ್ ಹಚ್ಚಲಿಕ್ಕೆ ಬಿಡೋಲ್ಲ. ನಾವು ನಮ್ಮ ಪೋಸ್ಟರ್ ಹಚ್ಕೊಂಡು ದಂಡ ಹುಡುಕಿ ಕಿತ್ತಾಕ್ಸ್ತೀವಿ. ಸರ್ ಹೈಕೋರ್ಟ್ ಏನು ಹೇಳಿದೆ ಅಂತಂದ್ರೆ, ಎಲ್ಲಿ ನೋಡ್ತಾ ನಿಂತಿದ್ರೆ ಅವ್ರಿಗೆಲ್ಲವೂ ಕೂಡ ದಂಡ ಕಟ್ಟಬೇಕು, ಅವ್ರ ಕಡೆಯಿಂದ ದಂಡ ವಸೂಲಿ ಮಾಡಬೇಕು. ಯಾಕಂದ್ರೆ ಇಂಥ ಹೀನ ಕೃತ್ಯ ಅದನ್ನ ಹೇಳಿದ ಸಾರ್ವಜನಿಕ ಅವೇರ್ನೆಸ್ ಆಗಬೇಕು. ಅವರನ್ನ ಸ್ವಲ್ಪ ತಡೆದಿದ್ರೆ ಈ ಘಟನೆ ಆಗ್ತಿರಕ್ಕಿಲ್ಲ. ಯಾಕಂದ್ರೆ ತಕ್ಷಣ ಅವೈಲೇಬಲ್ ಆಗೋರು ಸಾರ್ವಜನಿಕರು. ಪೊಲೀಸರು ಬರೆದು ಎಷ್ಟೇ ನೀವು ಅಂದರೆ ವಿಳಂಬ ಆಗೇ ಆಗೋದು. ಅಧಿಕಾರಿಗಳು ವಿಳಂಬು, ರಾಜಕಾರಣಿಗಳಿಗೂ ವಿಳಂಬ ಆಗ್ತದೆ. ಹೀಗಾಗಿ ಅವರು ಅದನ್ನು ಪ್ರಿವೆಂಟ್ ಮಾಡಬೇಕಾಗಿತ್ತು. ಸೊ ಮುಂದಿನ ದಿನಗಳಲ್ಲಿ ಅವೇರ್ನೆಸ್ ನೋಡೋಣ ಏನು ಸಜೆಷನ್ ಕೊಡ್ತೈತೆ ಹೈಕೋರ್ಟು, ಆಯೋಗ. ಮುಂದಿನ ಕ್ರಮ ಕೈಗೊಳ್ತೀವಿ. ಸರ್, ಈಗ ರಾಜ್ಯದಲ್ಲಿ ಮತ್ತೆ ಕೋವಿಡ್ ಅಲರ್ಟ್ ಆಗಿರುವಂಥದ್ದು, ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ಏನಾದರೂ ನೋಡೋಣ. ಇದ್ರ ಬಗ್ಗೆ ಇನ್ನೂ ಗಂಭೀರತೆ ಏನಿಲ್ಲ ಆ ರೀತಿ. ಆದರೆ ಪ್ರಿಕಾಷನ್ ತಗೋಬೇಕಾಗಿದೆ ಅಷ್ಟೇ. ಅಂದ್ರೆ ಗಡಿ ಭಾಗದಲ್ಲಿ ಅಲರ್ಟ್ ಮಾಡಂತ ಹೇಳಿದ್ದಾರೆ ಸಚಿವರು. ಮಹಾರಾಷ್ಟ್ರ ಗಡಿ ಬೇರೆ, ಮಹಾರಾಷ್ಟ್ರ, ಗೋವಾ 3 ರಾಜ್ಯದ ಗಡಿ. ನೀವೇನಾದರೂ DC ಅವ್ರ ಜೊತೆಗೆ ಡಿಸ್ಕಷನ್ ಮಾಡೋ ಮೀಟಿಂಗ್ ಮಾಡಲೇಬೇಕು. ಯಾಕಂದರೆ ಪ್ರಿಕಾಷನ್ ತೊಗೊಂಡ್ರೆ ಮುಂದೆ ಆಗುವಂಥ ಅನಾಹುತಗಳನ್ನು ತಪ್ಪಿಸ್ಬೋದು. DC ಅವ್ರು ಬಂದ ಮೇಲೆ ಸಭೆ ಮಾಡ್ತೀವಿ. ಇವತ್ತು ನಿಗಮ ಮಂಡಳಿಗಳು ಫೈನಲ್ ಆಗುತ್ತೆ. ನೋಡ್ಬೇಕ್ರಿ, ನಾವು ಡೆಲ್ಲಿಗೆ ಹೋಗಿದ್ದಾರೆ. ಆದರೆ ಒಳ್ಳೆಯದೇ. ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕ ನಿಗದಿಯಾಗಿದೆ. ಹಾಗಿದ್ರೆ ಇನ್ನೊಂದು 2-3 ದಿವಸ ವೇಟ್ ಮಾಡ್ತೀವಿ. ಸೋಮವಾರ ಕಳಿಸ್ತೀವಿ ಎಲ್ಲ ಕಡೆ. ಕುಟುಂಬದಿಂದ ಸರ್ ಮೊನ್ನೆ ಏನಾದರೂ ಲಿಸ್ಟ್ ಬಂತಾ ಸರ್ ಹೆಸರು? ಕೊಟ್ಟಿದ್ದಾರೆ. ಈಗಾಗಲೇ ಅರ್ಜಿ ಬರ್ತಾ ಇದೆ 2 ಅಧ್ಯಕ್ಷ ಕಡೆ. ಸೋಮವಾರ ದಿವಸ
ನಿಮ್ಮ ಕುಟುಂಬದಿಂದ ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.